ಬಾಲಿವುಡ್ ನಟಿಗೆ ಕರ್ನಾಟಕದಲ್ಲಿ ಕೆಟ್ಟ ಅನುಭವ. ಕನ್ನಡ, ತೆಲುಗು, ಹಿಂದಿ ಭಾಷೆಗಳಲ್ಲಿ ಅಭಿನಯಿಸಿದಂತಹ ನಟಿ. ಸ್ಯಾಂಡಲ್ವುಡ್ ನಲ್ಲಿ ಅವಕಾಶ ಸಿಕ್ಕರೂ ಬೇಡ ಅಂತ ಕೈ ಮುಗಿದಂತಹ ನಟಿ. ಬ್ಲಾಕ್ ಬಾಸ್ಟರ್ ಹಿಟ್ ಮೂವಿಯನ್ನ ಕೊಟ್ಟಂತಹ ನಾಯಕಿ, 2000 ದಶಕದ ಪ್ರೀಮಿಯರ್ ಹಾಟ್ ಹೀರೋಯಿನ್. ಸ್ಯಾಂಡಲ್ವುಡ್ ನಲ್ಲಿ ನಟಿಗೆ ಅವಮಾನ ಮಾಡಿದ್ರಂತೆ. ಹಾಗಾದ್ರೆ ಆ ನಟಿ ಯಾರು? ಆ ಕಹಿ ಅನುಭವ ಏನು? ಎಷ್ಟು ಕೊಟ್ರು ಸ್ಯಾಂಡಲ್ವುಡ್ ನಲ್ಲಿ ನಟನೆ ಮಾಡೋದಿಲ್ಲ, ನಂಗೆ ಅವಮಾನ ಆಗಿದೆ, ಸ್ಯಾಂಡಲ್ವುಡ್ ನ ಹೆಸರನ್ನ ಹಾಳು ಮಾಡ್ತಾ ಇರುವಂತಹ ನಟಿ ಯಾರು? ಹಾಗಾದ್ರೆ ಆ ಒಂದು ಕಹಿ ಅನುಭವ ಏನಾಗಿರಬಹುದು? ನಟಿ ಏನೇ ಮಾಡಿದ್ರು ಕೂಡ ನಾನು ಸ್ಯಾಂಡಲ್ವುಡ್ ನಲ್ಲಿ ನಟನೆ ಮಾಡೋದಿಲ್ಲ ಅಂತ ಹೇಳ್ತಿರುವಂತಹ ಬಾಲಿವುಡ್ ನಟಿ ಯಾರು? ಆಕೆ ಕನ್ನಡದಲ್ಲೂ ಸಿನಿಮಾವನ್ನ ಮಾಡಿದ್ದಾರೆ. ಕನ್ನಡ, ತೆಲುಗು, ಹಿಂದಿ ಭಾಷೆಗಳಲ್ಲಿ ಸಿನಿಮಾಗಳನ್ನ ಮಾಡಿರುವಂತಹ ನಟಿ. ಸ್ಯಾಂಡಲ್ವುಡ್ ನಲ್ಲಿ ಅವಕಾಶಗಳ ಸುರಿಮಳೆ ಕೊಟ್ರು ನನಗ್ ಬೇಡ, ನೀವೆಷ್ಟೇ ದುಡ್ಡು ಕೊಟ್ರು ನಾನು ನಟನೆ ಮಾಡೋದಿಲ್ಲ ಅಂತ ಹೇಳಿರುವಂತಹ ನಟಿ. ನಟಿ ಸೊನಾಲಿ ಬೇಂದ್ರೆಗೆ ಸ್ಯಾಂಡಲ್ವುಡ್ ನಲ್ಲಿ ಕೆಟ್ಟ ಅನುಭವ. ಸೊನಾಲಿ ಕನ್ನಡದಲ್ಲಿ ಒಂದೇ ಸಿನಿಮಾದಲ್ಲಿ ಮಾತ್ರ ಅಭಿನಯ ಮಾಡಿದ್ದಾರೆ. ಸೊನಾಲಿ ಬೇಂದ್ರೆ ಕನ್ನಡದ ಪ್ರೀತ್ಸೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಶಿವಣ್ಣ, ಉಪೇಂದ್ರ ನಟಿಸಿರುವಂತಹ ಹಿಟ್ ಮೂವಿ ಪ್ರೀತ್ಸೆ ಸಿನಿಮಾದಲ್ಲಿ ನಟಿಸಿರುವಂತಹ ಸೊನಾಲಿಗೆ ಕೆಟ್ಟ ಅನುಭವ. ಇತ್ತೀಚಿನ ಸಂದರ್ಶನದಲ್ಲಿ ಸೊನಾಲಿ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾಳೆ. ಆಕೆಯ ಕೆಟ್ಟ ಅನುಭವ ಏನೊಂದು ಹೇಳದ ಸೊನಾಲಿ ಬೇಂದ್ರೆ. ಎಸ್, ಏನು ಅಂತ ಹೇಳಿದ್ರೆ ಕನ್ನಡದ ಜನರು ಒಂದ್ಸಲ ಕೇಳಿಸ್ಕೊಂಡ್ಬಿಡ್ತಿದ್ರು. ಕೆಟ್ಟ ಅನುಭವ ಆಗಿದೆ ಎನ್ನುವಂತಹ ಮಾತನ್ನ ಮಾತ್ರ ಆಡಿದ್ದೀರಾ, ಏನು ಕೆಟ್ಟ ಅನುಭವ ಎನ್ನುವಂತಹ ವಿಚಾರವನ್ನ ಆಡಿಲ್ಲ. ಆದ್ರೆ ಕನ್ನಡದ ಜನತೆಗೆ ಗೊತ್ತಾಗಬೇಕಾಗಿದೆ ಏನು ಆ ಒಂದು ಕೆಟ್ಟ ಅನುಭವ ಅಂತ ಹೇಳೋಕ್ಕೂ ಮುಜುಗರ ಆಗಿರಬಹುದು. ಆದ್ರೂ ಕೂಡ ಸ್ಯಾಂಡಲ್ವುಡ್ ನ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡಿರೋದು ಅವರ ಅಭಿಮಾನಿಗಳಿಗೆ ತುಂಬಾ ಹರ್ಟ್ ಆಗಿದೆ. ಹೀಗಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಟಿ ಸೊನಾಲಿ ಬೇಂದ್ರೆಗೆ ಸ್ಯಾಂಡಲ್ವುಡ್ ನಲ್ಲಿ ಕೆಟ್ಟ ಅನುಭವ ಆಗಿದೆಯಂತೆ. ಸೊನಾಲಿ ಕನ್ನಡದಲ್ಲಿ ಒಂದೇ ಒಂದು ಚಿತ್ರವನ್ನ ಮಾಡಿದ್ರು, ಪ್ರೀತ್ಸೆ ಅನ್ನುವಂತಹ ಸಾಂಗ್ ಕೂಡ ಸಖತ್ ವೈರಲ್ ಆಗಿತ್ತು. ಈಗಲೂ ಕೂಡ ಓ ಕಿರಣ ಅಂತ ಹಾಡು ಹೇಳ್ತಾನೆ ಇರ್ತಾರೆ. ಸೊನಾಲಿ ಬೇಂದ್ರೆ ಕನ್ನಡದ ಪ್ರೀತ್ಸೆ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ರು. ಶಿವರಾಜ್ ಕುಮಾರ್, ಉಪೇಂದ್ರ ನಟನೆ ಮಾಡಿರುವಂತಹ ಸೂಪರ್ ಡೂಪರ್ ಹಿಟ್ ಚಿತ್ರ ಅದು. ಅವರು ತೆಲುಗು, ಹಿಂದಿ, ಕನ್ನಡದಲ್ಲೇ ಆಕ್ಟ್ ಮಾಡಿರುವಂತಹ ಹೀರೋಯಿನ್. ಪ್ರೀತ್ಸೆ ಸಿನಿಮಾದಲ್ಲಿ ನಟಿಸುವಾಗ ಸೊನಾಲಿಗೆ ಒಂದು ದೊಡ್ಡ ಕೆಟ್ಟ ಅನುಭವ ಆಗಿದೆ ಎನ್ನುವಂತಹ ಮಾತನ್ನ ಇತ್ತೀಚಿನ ಸಂದರ್ಶನದಲ್ಲಿ ಸೊನಾಲಿ ಅವರು ಹೇಳ್ಕೊಂಡಿದ್ದಾರೆ. ಕೆಟ್ಟ ಅನುಭವ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಯಾವ್ದು ಕೆಟ್ಟ ಅನುಭವ ಅನ್ನೋದಕ್ಕೆ ಸ್ವಲ್ಪ ಮುಜುಗರವನ್ನ ಪಟ್ಟಿದ್ದಾರೆ. ಇದು ಒಂದಿಷ್ಟು ಅಭಿಮಾನಿಗಳಿಗೆ ಭಾರಿ ಬೇಜಾರಾಗಿರುವಂತಹ ಸುದ್ದಿ ಆಗಿದೆ.